ಸರ್ ನಾವೇನಾದ್ರು ಕಾಂಕ್ರೀಟ್ ಹೇಳುವಂತದ್ದು ಏನಾದ್ರು ಆಯ್ತಾ? ಹೊಸ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಏನಾಯ್ತು ಸರ್? ಏನಂತ ಬನ್ನಿ ಎಲ್ಲಿ ಬೇಕಿದ್ರೆ ಸರ್ ಈಗ ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ರಿ ಮಾಡ್ತೀವಿ ಸೌಹಾರ್ದ ಭೇಟಿನ ಅಥವಾ ಸೌಹಾರ್ದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಬಂದಿದ್ರು ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿ ಆಗಿದ್ವಿ ಅಷ್ಟೇ. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನೋ ಸರ್ ಇದು? ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂತ ಇಲ್ಲ, ಅದು ಬೇರೆ. ನಾವು ಮೊದಲೇ ಭೇಟಿಯಾಗಲಿಕ್ಕೆ ಇದು ನಿಗದಿ ಆಗಿತ್ತು. ಆ ಸ್ಟೇಟ್ಮೆಂಟ್ ಬೆಳಗ್ಗೆ ಬಂದಿತ್ತು. ಇದು 3 ಸಿಂಧೆ ಫಿಕ್ಸ್ ಆಗಿತ್ತು. ಇದಕ್ಕೇನು ಸಂಬಂಧ? ಸರ್, ಬಂದಿರತಕ್ಕಂಥ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಪ್ರಮುಖ ನಾಯಕರುಗಳು ಎಲ್ಲ ಹೆಸರು ಚರ್ಚೆ ಹೆಸರು ಯಾರ ಹೆಸರು ಪ್ರಸ್ತಾಪ ಅದೆಲ್ಲ ಒಟ್ಟಿಗೆ ಬಂದಿದ್ವಿ, ಕೂಡೇ ಬಂದಿದ್ದೀವಿ. ಎಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಕೂಡಿದ್ದೀವಿ, ಎಲ್ಲ ಒಟ್ಟಿಗೆ ಇದ್ದೀವಿ. ಒಂದೇ ವಿಚಾರ ಏನಾದ್ರು ಚರ್ಚೆ ಆಯ್ತು? ಏನು ವಿಚಾರ ಸರ್ ಚರ್ಚೆ ಆಗಿದೆ? ಇಲ್ಲ, ರಾಜಕೀಯ ಚರ್ಚೆ ಅಷ್ಟೇ. ನಮ್ಮ ರಾಜ್ಯದ ಸ್ಥಿತಿಗತಿ ಸೊ ಆ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಾವೇನಾದ್ರು ಕಾಂಕ್ರೀಟ್ ಹೇಳುವಂತದ್ದು ಏನಾದ್ರು ಆಯ್ತಾ? ಹೊಸ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಏನಾಯ್ತು ಸರ್? ಏನಂತ ಬನ್ನಿ ಎಲ್ಲಿ ಬೇಕಿದ್ರೆ ಸರ್ ಈಗ ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ರಿ ಮಾಡ್ತೀವಿ ಸೌಹಾರ್ದ ಭೇಟಿನ ಅಥವಾ ಸೌಹಾರ್ದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಬಂದಿದ್ರು ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿ ಆಗಿದ್ವಿ ಅಷ್ಟೇ. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನೋ ಸರ್ ಇದು? ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನ ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂತ ಇಲ್ಲ, ಅದು ಬೇರೆ. ನಾವು ಮೊದಲೇ ಭೇಟಿಯಾಗಲಿಕ್ಕೆ ಇದು ನಿಗದಿ ಆಗಿತ್ತು. ಆ ಸ್ಟೇಟ್ಮೆಂಟ್ ಬೆಳಗ್ಗೆ ಬಂದಿತ್ತು. ಇದು 3 ಸಿಂಧೆ ಫಿಕ್ಸ್ ಆಗಿತ್ತು. ಇದಕ್ಕೇನು ಸಂಬಂಧ? ಸರ್, ಬಂದಿರತಕ್ಕಂಥ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಪ್ರಮುಖ ನಾಯಕರುಗಳು ಎಲ್ಲ ಹೆಸರು ಚರ್ಚೆ ಹೆಸರು ಯಾರ ಹೆಸರು ಪ್ರಸ್ತಾಪ ಅದೆಲ್ಲ ಒಟ್ಟಿಗೆ ಬಂದಿದ್ವಿ, ಕೂಡೇ ಬಂದಿದ್ದೀವಿ. ಎಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಕೂಡಿದ್ದೀವಿ, ಎಲ್ಲ ಒಟ್ಟಿಗೆ ಇದ್ದೀವಿ. ಒಂದೇ ವಿಚಾರ ಏನಾದ್ರು ಚರ್ಚೆ ಆಯ್ತು? ಏನು ವಿಚಾರ ಸರ್ ಚರ್ಚೆ ಆಗಿದೆ? ಇಲ್ಲ, ರಾಜಕೀಯ ಚರ್ಚೆ ಅಷ್ಟೇ. ನಮ್ಮ ರಾಜ್ಯದ ಸ್ಥಿತಿಗತಿ ಸೊ ಆ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್.